वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि. कायेन वाचा, with my body, my speech, मनसेन्द्रियैर्वा, my mind or my sense organs, बुद्ध्यात्मना वा, through my intellect, my sense of self, or प्रकृते स्वभावात्, my natural tendencies, करोमि यद्यत्, whatever actions I perform, sakalam parasmai, all of it is towards the Supreme Being. Narayanayeti samarpayami. By saying Narayanaya, I submit my offering. ರೇಷ್ಮಾ, ಗೀತಾ ಅವರು ಓಪನ್ ಮಾಡ್ಲಿಕ್ಕೆ ಹೇಳಿದ್ರು. ಸೊ ಯು ಹ್ಯಾವ್ ಓಪನ್ಡ್ ದ ಮೀಟ್ ಫಾರ್ ಆಲ್, ರೈಟ್? ಎಸ್ ಮ್ಯಾಮ್. ಅದರಲ್ಲಿ ಏನಾದ್ರು ಡೌಟ್ ಇದೆಯಾ? ಎನಿ ಡೌಟ್ ಇನ್ ದ್ಯಾಟ್? ಇಲ್ಲ ಮ್ಯಾಮ್, ಅದು ವಾಲ್ಯೂಮ್ ಬರ್ತಾ ಇರ್ಲಿಲ್ಲ. ಮತ್ತೆ ನೋಡುವ, ನೀವು ಸ್ಟೆಪ್ ಬೈ ಸ್ಟೆಪ್ ಕ್ವಶನ್ಸ್ ಹೇಳಿ ನನಗೆ. ಓಕೆ, ಸರಿ, ವೆರಿ ಗುಡ್. ಓಕೆ, ಫಸ್ಟ್ ಏನಂದ್ರೆ ಯು ಶುಡ್ ಬಿ ವೆರಿ ಕ್ಲಿಯರ್ ಅಬೌಟ್ ಅಡ್ಮಿಟ್ ಪಾರ್ಟ್. ಸೊ ಯು ಡಿಡ್ ನಾಟ್ ಅಡ್ಮಿಟ್ ಎನಿ ಒನ್ ರೈಟ್ ನೌ, ಅಲ್ವಾ? I want to give you an experience of admitting. Give me 1 minute. So ಏನು ಮಾಡಬೇಕಂದ್ರೆ ರೇಷ್ಮಾ, ಇದು ಓಪನ್ ಫಾರ್ ಆಲ್ ಇದ್ದದನ್ನ ಟ್ರಸ್ಟೆಡ್ ಮಾಡಿ ಪುನಃ. ವಿಲ್ ಯು ಬಿ ಏಬಲ್ ಟು ಡೂ? ಓಕೆ, ಮಾಡಿ, ಟ್ರಸ್ಟೆಡ್ ಮಾಡಿ ಪುನಃ. Very good. Okay, so now it is trusted. Now I am joining with the different email ID. Okay. Okay. Okay, so you will see the difference now because I want you to experience that. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. Okay, so I am joining with what is known as MVSSK Kutumba. ಆ ಐಡಿಯಲ್ಲಿ ಜಾಯಿನ್ ಆಗ್ತಾ ಇದ್ದೀನಿ. See the screen properly and then admit me. Okay? Okay. Understood the screen? Yes, ma'am. The difference you understood? ಸೊ ಶಾಂತಮ್ಮ ಅಥವಾ ಪ್ರಮೋದ ಅಥವಾ ಗೀತಾ ಅವರು ಬರುವಾಗ ಅಥವಾ ನಾನು ಬರುವಾಗ ದೆರ್ ವಾಸ್ ನಥಿಂಗ್ ಲೈಕ್ ದಿಸ್, ಅಲ್ವಾ? ಎಲ್ಲರೂ ಆಟೋಮ್ಯಾಟಿಕ್ ಆಗಿ ಜಾಯಿನ್ ಆದರು. ಬಟ್ ದಿಸ್ ಐ ಡಿ ವೆನ್ ಇಟ್ ವಾಸ್ ಗಿವನ್, ಇಟ್ ಆಸ್ಕ್ ಫಾರ್ ಅಡ್ಮಿಟ್. ವೈ ಇಸ್ ದ್ಯಾಟ್? ಬಿಕಾಸ್ ನೀವು ಅಲ್ಲಿ ಹೋಸ್ಟ್ ಕಂಟ್ರೋಲಲ್ಲಿ ಕೆಳಗಡೆ ಟ್ರಸ್ಟೆಡಲ್ಲಿ ಇಟ್ರಿ, ಅಲ್ವಾ? ಸೊ ಯು ಆರ್ ಅಡ್ಮಿಟಿಂಗ್ ಓನ್ಲಿ ದೋಸ್ ಹೂ ಯು ಟ್ರಸ್ಟ್. ಈಗ ಒಂದು ವೇಳೆ ನಾನು ಇದರಲ್ಲಿ ಜಾಯಿನ್ ಆದೆ, ಆದರೆ ನಿಮಗೆ ಇದು ಅನ್ನೋನ್ ಇತ್ತು, ನಿಮಗೆ ಇವರನ್ನ ಮೀಟಲ್ಲಿ ತಗೊಳ್ಳಿಕ್ಕೆ ಇಲ್ಲ ಆದರೆ ಯು ಜಸ್ಟ್ ಬಿ ಲೈಕ್ ದ್ಯಾಟ್. ಡೋಂಟ್ ಡೂ ಎನಿಥಿಂಗ್, ಡಿಕ್ಲೈನು ಮಾಡಬೇಡಿ, ಏನೂ ಮಾಡಬೇಡಿ. ಹಾಗೇ ಇದ್ದರೆ ಆಟೋಮ್ಯಾಟಿಕ್ಕಾಗಿ ಅವ್ರಿಗೆ ಗೊತ್ತಾಗತ್ತೆ ದಿಸ್ ಇಸ್ ನಾಟ್ ಫಾರ್ ಮೀ, ಈ ಕ್ಲಾಸ್ ನನಗೆ ಅಲ್ಲ ಅಂತ. ನೀವು ಡಿಕ್ಲೈನ್ ಮಾಡಿದರೆ ಅವ್ರಿಗೆ ಗೊತ್ತಾಗತ್ತೆ, ದ ಹೋಸ್ಟ್ ಹ್ಯಾಸ್ ಡಿಕ್ಲೈನ್ಡ್ ಯುವರ್ ಕಾಲ್. ಅವ್ರಿಗೆ ಗೊತ್ತಾಗತ್ತೆ, ಓ ನಂಗೀಗ ಇಲ್ಲಿ ಎಂಟ್ರಿ ಇಲ್ಲ ಅಂತ. ಗೊತ್ತಾಯ್ತಾ? ಸೊ ದಟ್ ಇಸ್ ದ ಅಡ್ಮಿಟ್ ಪಾರ್ಟ್ ವೇರ್ ನಮ್ಮ ಮೀಟ್ ಲಿಂಕಲ್ಲಿ ನಮ್ಮ ಮನೆಯಲ್ಲಿ ಯಾರಿಗೆ ಬೇಕು ಅವರನ್ನು ಮಾತ್ರ ನಾವು ತಗೊಳ್ಳೋದು. ಬಟ್ ಇಫ್ ಯು ಕೀಪ್ ಇಟ್ ಓಪನ್, ದಟ್ ಮೀನ್ಸ್ ಯು ಟ್ರಸ್ಟ್ ಎವ್ರಿ ಒನ್. ಓಪನ್ ಆಯ್ತಾ? ಎಲ್ಲರೂ ಬರ್ಬೋದು, ಯಾರು ಬೇಕು ಅವರು ಬರ್ಬೋದು. ಈಗ ಪುನಃ ಓಪನ್ ಮಾಡಿ, ಇನ್ ಕೇಸ್ ಎನಿಬಡಿ ವಾಂಟ್ಸ್ ಟು ಜಾಯಿನ್ ದೆನ್ ದೇ ಕ್ಯಾನ್ ಜಾಯಿನ್, ಅಲ್ವಾ? ಓಪನ್ ಮಾಡಿ, ಪುನಃ ಓಪನ್ ಮಾಡಿ. ಐ ಜಸ್ಟ್ ವಾಂಟೆಡ್ ಯು ಟು ಎಕ್ಸ್ಪೀರಿಯನ್ಸ್ ದ್ಯಾಟ್. ಯಾಕೆಂದರೆ ಅಡ್ಮಿಟ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು ಅಂತ ಅಷ್ಟೇ. ಓಕೆ? ಓಕೆ, ಸೊ ಇಟ್ ಇಸ್ ಓಪನ್ ಫಾರ್ ಆಲ್. ಐ ಹೋಪ್ ಯು ನೋ ದ ಡಿಫ್ರೆನ್ಸ್. ಮೇಲ್ಗಡೆಯಲ್ಲಿ ಹಳದಿ ಕಲರ್ದು ಒಂದು ಬಾಕ್ಸ್ ಬರುತ್ತೆ ಆರ್ ಡೋರ್ ಬರುತ್ತೆ, ದಟ್ ಶೋಸ್ ದ್ಯಾಟ್ ದಿಸ್ ಲಿಂಕ್ ಈಸ್ ಓಪನ್ ಫಾರ್ ಆಲ್. ಎನಿಬಡಿ ಕ್ಯಾನ್ ಜಾಯಿನ್ ಇನ್ ವಿದೌಟ್ ಯುವರ್ ಅಡ್ಮಿಟ್. ಸೊ ದಿಸ್ ಇಸ್ ದ ಫಸ್ಟ್ ಪಾರ್ಟ್. ಗೂಗಲ್ ಮೀಟಲ್ಲಿ ದ ಡಿಫ್ರೆನ್ಸ್ ಆಫ್ ಹೋಸ್ಟ್ ಕಂಟ್ರೋಲ್ ಫಸ್ಟ್, ಬಿಕಾಸ್ ಯು ಆರ್ ದ ಹೋಸ್ಟ್ ಆಫ್ ದಿಸ್ ಮೀಟ್ ಲಿಂಕ್. ಬೇರೆ ಯಾರಿಗೂ ಹೋಸ್ಟ್ ಕಂಟ್ರೋಲ್ ಬರಲ್ಲ, ನೆನ್ಪಿಡಿ, ನಿಮಗೆ ಮಾತ್ರ ಬರುತ್ತೆ. ಸೊ ಯು ಆರ್ ದ ಓನ್ಲಿ ಒನ್ ಹೂ ಕ್ಯಾನ್ ಕಂಟ್ರೋಲ್ ದಿಸ್ ಮೀಟ್ ಲಿಂಕ್. ನೋಬಡಿ ಎಲ್ಸ್ ವಿಲ್ ಹ್ಯಾವ್ ದ ರೈಟ್ ಅನ್ಲೆಸ್ ಆ್ಯಂಡ್ ಅದರ್ವೈಸ್ ಯು ಟ್ರಾನ್ಸ್ಫರ್ ದ ಇವೆಂಟ್. ಈ ಮೀಟ್ ಲಿಂಕಿನ್ನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿದರೆ ಮಾತ್ರ ಅವರಿಗೆ ಆ ಕಂಟ್ರೋಲ್ ಬರುತ್ತೆ, ಇಲ್ಲ ಅಂದರೆ it is you and you only. So this OUK-SCDS-FEI
ಏನು ಐ ಡಿ ಇದೆ ಇದು ನಿಮ್ಮ ಐ ಡಿ ಆಗಿರುತ್ತೆ, ಅಂದರೆ ಮೀಟ್ ಲಿಂಕ್ ಐ ಡಿ ಆಗಿರುತ್ತೆ. ಯು ಕ್ಯಾನ್ ಯೂಸ್ ಇಟ್ ಆ್ಯಸ್ ಲಾಂಗ್ ಆ್ಯಸ್ ಯು ವಾಂಟ್. ಇಫ್ ಯು ವಾಂಟ್ ಎನಿಬಡಿ ಟು join you in Meet, you can make use of this link freely. Okay, this is one thing. Second one is again mute. ಅದು ಎಲ್ರಿಗೂ ಗೊತ್ತಿರಬೇಕು, ಯಾಕೆಂದರೆ ದಟ್ ಈಸ್ ಒನ್ ಥಿಂಗ್ ವಿಚ್ ಸಮ್ಟೈಮ್ಸ್ ಈಸ್ ರಿಯಲಿ ಕ್ರೂಷಿಯಲ್. ಬೈ ಮಿಸ್ಟೇಕ್ ಅನ್ಮ್ಯೂಟ್ ಮಾಡಿಟ್ಟಿರ್ತಾರೆ, ಅಥವಾ ಶ್ಲೋಕ ಹೇಳಿದ ಮೇಲೆ ಇಟ್ ಈಸ್ ಆನ್ ಅನ್ಮ್ಯೂಟ್ ಓನ್ಲಿ, ಯು ಡೋಂಟ್ ರಿಯಲೈಸ್ ದ್ಯಾಟ್ ಐ ಹ್ಯಾವ್ ಮ್ಯೂಟೆಡ್ ಇಟ್, ಅಥವಾ ಈ ಡಬಲ್ ಪ್ರೆಸ್ ಆಗಿರುತ್ತೆ, ಅದು ಅನ್ಮ್ಯೂಟಲ್ಲೇ ಇರುತ್ತೆ. ಸೊ ಇಟ್ ಈಸ್ ಲೈಕ್ ಎಲ್ರಿಗೆ ಬೇರೆಯವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಗೊತ್ತಾಗಿರಲ್ಲ. ಮೇ ಬಿ ದೇ ಆರ್ ಆನ್ ಅ ಡಿಫ್ರೆಂಟ್ ಸ್ಕ್ರೀನ್ ಅವ್ರು ಬೇರೆ ಎಲ್ಲಿಯೋ ಹೋಗಿರ್ತಾರೆ. ಸೊ ದ ಹೋಸ್ಟ್ ಕ್ಯಾನ್ ಮ್ಯೂಟ್ ದೆಮ್. ಅಂದರೆ ಬೈ ಮಿಸ್ಟೇಕ್ ನಾನು ಈ MSSK ಏನಿದೆ ಅದನ್ನೇ ನಾನು ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾವು ಇಟ್ ಇಸ್ ಇರಿಟೇಟಿಂಗ್, ಯು ಹ್ಯಾವ್ ಟು ಮ್ಯೂಟ್. ಎಸ್, ಪರ್ಫೆಕ್ಟ್, ಯು ಆರ್ ಫಾಸ್ಟ್. ಓಕೆ, ಸೊ ಯು ನೋ ಹೌ ಟು ಡೂ ಇಟ್ ಅಲ್ವಾ, ಗೊತ್ತಾಯ್ತಲ್ವಾ? ಪರ್ಫೆಕ್ಟ್. ಸೊ ದ್ಯಾಟ್ ಈಸ್ ಒನ್ ಥಿಂಗ್ ಹೋಸ್ಟ್ ಶುಡ್ ನೋ. ಹೋಸ್ಟಿಗೆ ಗೊತ್ತಿರಬೇಕು. ದಿಸ್ ಈಸ್ ಎನ್ ಎಕ್ಸ್ಟ್ರಾ ಕಂಟ್ರೋಲ್ ಫಾರ್ ಯು, ನೋ ಬಡಿ ಎಲ್ಸ್ ಕ್ಯಾನ್ ಡೂ. ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್, ಬೇರೆಯವರು ಬರುವಾಗ ಅವರಿಗೆ ಇದು ಮಾಡ್ಲಿಕ್ಕಾಗೋದಿಲ್ಲ. ಬೇರೆಯವರ ಲಿಂಕಲ್ಲಿ ನೀವು ಬಂದರೆ ಕೂಡ ನಿಮಗೆ ಮಾಡ್ಲಿಕ್ಕಾಗೋದಿಲ್ಲ, ಬೇರೆಯವರು ಮಾತ್ರ ಮಾಡಬಹುದು. ಸೊ ದಿಸ್ ಈಸ್ ಮ್ಯೂಟ್. ರಿಮೂವ್ ಕೂಡ ನೋಡೋಣ. ದ ಸೇಮ್ ಐ ಡಿ ಯು ಕ್ಯಾನ್ ಟ್ರೈ ಟು ರಿಮೂವ್ ಒನ್ಸ್. ದ ಸೇಮ್ MSSK ಕುಟುಂಬ you can try to remove. Very good. So I get on my screen that someone has removed you from the meeting. So this means that I have been removed from this meet temporarily. Actually I can join again with this, but if you give block ಕಡೆಯಲ್ಲಿ ನೀವು ಚೆಕ್ ಬಾಕ್ಸ್ ಕೊಟ್ಟರೆ ಈ ಕಾಲಲ್ಲಿ ಅವರು ಜಾಯ್ನ್ ಆಗೋಕ್ಕಾಗಲ್ಲ, ಆದರೆ ನಾಳೆ ಜಾಯ್ನ್ ಆಗ್ಬೋದು. ಅಂದರೆ ನೆಕ್ಸ್ಟ್ ಕಾಲಲ್ಲಿ ದೇ ಕ್ಯಾನ್ ಜಾಯ್ನ್, ಬಟ್ ದಿಸ್ ಕಾಲ್ ಈಗ ಯಾವುದು ನಡೀತಾ ಇದೆ ಅದರಲ್ಲಿ ಬರಲಿಕ್ಕಾಗೋದಿಲ್ಲ, ನಾಳೆ ಪುನಃ ಹೊಸದಾಗಿ ಬರಬಹುದು. ಸೊ ದಟ್ ಈಸ್ ರಿಮೂವ್. ಇದು 2 ಎಕ್ಸ್ಟ್ರಾ. ಇನ್ನೊಂದು ಎಕ್ಸ್ಟ್ರಾ ಏನಿತ್ತು, ಅದರಲ್ಲಿ ಏನೇನೆಲ್ಲ ಇದೆ ಹೇಳಿ ಒಮ್ಮೆ. 3 ಡಾಟ್ಸಲ್ಲಿ ಏನೇನೆಲ್ಲ ಇದೆ ನಿಮಗೆ? ನಮ್ಮದು ಡಾಟ್ಸ್ ಮ್ಯೂಟ್, ಡೋಂಟ್ ವಾಚ್, ಪಿನ್, ರಿಮೂವ್, ಫುಲ್ ಸ್ಕ್ರೀನ್, ಕ್ಯಾನ್ಸಲ್. ಓಕೆ, ಪರವಾಗಿಲ್ಲ. ಬೇರೆ ಎಲ್ಲ ಇರೋ ಚಾನ್ಸಸ್ ಇರುತ್ತೆ, ಅಂದರೆ ಫುಲ್ ಸ್ಕ್ರೀನ್ ಕೂಡ ಇರುತ್ತೆ ನಮಗೆ, ಈವನ್ ಡೋಂಟ್ ವಾಚ್ ಕೂಡ ಇರುತ್ತೆ. ಡೋಂಟ್ ವಾಚ್ 2 ಕಡೆಯಲ್ಲಿರುತ್ತೆ, ಇಲ್ಲೂ ಇರುತ್ತೆ. ಇನ್ನೊಂದು ಡೋಂಟ್ ವಾಚ್ ಆನ್ ಟೈಲ್ಸ್ ಎಲ್ಲರದ್ದು ಕೂಡ ಇರುತ್ತೆ, ಸೆಟ್ಟಿಂಗ್ಸಲ್ಲಿ ಇರುತ್ತೆ. ಸೊ ದಟ್ ಈಸ್ ಓಕೆ. ಸೊ ಅಲ್ಲಿ ಅಷ್ಟು ಮಾತ್ರ ಇರೋದು ಕಂಟ್ರೋಲ್. ಈಗ ನೀವು ಶೇರ್ ಸ್ಕ್ರೀನ್ ಮಾಡಿ, ಬಿಕಾಸ್ ಯುವರ್ಸ್ ಇಸ್ ಅ ನ್ಯೂ ಡಿವೈಸ್. We have not seen tab so far, so you can try to share the screen. Hari Om Jagadishwari. Present now anta kodi. Let us see tab alli ಏನೇನೆಲ್ಲ ಆಪ್ಷನ್ ಇದೆ, ಹೇಗೆ ಕಾಣುತ್ತೆ ಸ್ಕ್ರೀನ್. ಸೊ ಟ್ಯಾಬ್ ಈಸ್ ಇನ್ ಬಿಟ್ವೀನ್ ದ ಲ್ಯಾಪ್ಟಾಪ್ ಆ್ಯಂಡ್ ಮೊಬೈಲ್. ಲ್ಯಾಪ್ಟಾಪ್ಗಿಂತ ಸ್ವಲ್ಪ ಕಮ್ಮಿ, ಮೊಬೈಲ್ಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಈಸ್ ಟ್ಯಾಬ್. Yes, so you can go to multiple screens over there and you can see. So Reshma is typing in Google ಅಲ್ವಾ. ಸೊ ಅವ್ರು ಏನೇನೆಲ್ಲ ಮಾಡ್ತಾರೆ ಅದೆಲ್ಲ ನಮಗೆ ಕಾಣಿಸುತ್ತೆ. ನೆನ್ಪಿಡಿ ರೇಷ್ಮಾ, ನಿಮ್ಗೆ ಈಗ ಏನು ಮಾಡಬೇಕಿತ್ತು? ವಾಟ್ ಈಸ್ ಯುವರ್ ಟಾಸ್ಕ್? ಯು ಟೆಲ್ ಮಿ. ಮ್ಯಾಮ್ ಒಂದು ಏನಾದರೂ ವಿಡಿಯೋ ಪ್ಲೇ ಮಾಡ್ಲಿಕ್ಕೆ. ಓಕೆ, ಸರ್ಚ್ ಫಾರ್ ದ್ಯಾಟ್. ನಿಮಗೆ ಸ್ಪೆಸಿಫಿಕ್ ಏನಾದರೂ ಇದ್ದರೆ ಐ ಕ್ಯಾನ್ ಹೆಲ್ಪ್ ಯು. ಇಲ್ಲಾಂದರೆ ನಿಮಗೆ ಯಾವುದಾದ್ರೂ ವಿಡಿಯೋ ಈಗ ಶೋ ಮಾಡಲಿಕ್ಕಿದ್ರೆ ಯು ಕ್ಯಾನ್ ಶೋ ದ್ಯಾಟ್. ಲ್ಯಾಂಪ್ ಲೈಟಿಂಗ್ ಹಾಂ ಮಾಡಿ. ಅದು ಏನಿದೆ ಅಂದರೆ ಲ್ಯಾಂಪ್ ಲೈಟಿಂಗ್ ವರ್ಚುವಲ್ ಅಂತ ಕೊಡಿ, ಆಗ ಬರೋ ಚಾನ್ಸಸ್ ಇದೆ. VIRT. ಹಾಂ, ವರ್ಚುವಲ್. ಎಸ್, ಓಕೆ, ಸರ್ಚ್ ಮಾಡಿ. ಹಾಂ, ಫಸ್ಟ್ ಒನ್ ಇದೆ ನೋಡಿ, ಡಿಜಿಟಲ್ ಲ್ಯಾಂಪ್ ಲೈಟಿಂಗ್, ಅದನ್ನೇ ಕ್ಲಿಕ್ ಮಾಡಿ. ವೆರಿ ಗುಡ್. ಸೊ ಇದು ಈಗ ಬೇರೆ ಎಲ್ಲ ಸ್ಕ್ರೀನ್ ಬರ್ತಾ ಇದೆ. ಇದನ್ನ ಅಲ್ಲಿ ಲ್ಯಾಂಪ್ ಇದ್ದ ಕಡೆಯಲ್ಲಿ ಒಮ್ಮೆ ಪ್ರೆಸ್ ಮಾಡಿ. ಹಾಂ, ಇಲ್ಲಿ ಫುಲ್ ಸ್ಕ್ರೀನ್ ಇದೆ ನೋಡಿ, ಅದು ಸ್ಕ್ವೇರ್. ಹಾಂ, ಈಗ ಕರೆಕ್ಟ್ ಹೀಗೆ ಇರಬೇಕು ಸ್ಕ್ರೀನ್. ನಮ್ಗೆ ಕೇಳಿಸ್ತಾ ಇದೆ. ಅವತ್ತು ಎಲ್ರಿಗೂ ಬೇರೆಯವರಿಗೂ ಆಡಿಯೋ ಕೇಳಿಸ್ತಾ ಇದೆ ಅಲ್ವಾ? ನೀವು ಮಾತನಾಡಿದ್ದು ಕೇಳಿಸ್ತಾ ಇದೆ, ಆಡಿಯೋ ಕೂಡ ಕೇಳಿಸ್ತಾ ಇದೆ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಶೇರ್ ದ ವಿಡಿಯೋ.
ಹೀಗೆ ಆದ ಕೂಡಲೇ ಯು ಮೇ ಹ್ಯಾವ್ ಟು ಸ್ಟಾಪ್ ದ ಶೇರಿಂಗ್ ಸ್ಟಾಪ್ ಮಾಡಬೇಕಾಗತ್ತೆ. ಸೊ ಟ್ಯಾಬಲ್ಲಿ ಕೂಡ ಒನ್ಸ್ ಯು ಶೇರ್, ನಿಮಗೆ ಪ್ರೆಸೆಂಟ್ ನಾವು ಅಲ್ಲಿ ಬೇರೆ ಏನು ಆಪ್ಷನ್ ಬರಲಿಲ್ಲ ಅಲ್ವಾ, ಡೈರೆಕ್ಟ್ಲಿ ಶೇರ್ ದ ಸ್ಕ್ರೀನ್ ಅಲ್ವಾ? ಹೌದು ಮ್ಯಾಮ್. ಹೌದು. ಹಾಗಾದರೆ ಲ್ಯಾಪ್ಟಾಪ್ನ ಹಾಗೆ ಇಲ್ಲ, ಮೊಬೈಲ್ನ ಹಾಗೆ ಇದೆ. ಮುಂದೆ ಏನಂದರೆ ಸ್ಕ್ರೀನ್ ಸ್ವಲ್ಪ ದೊಡ್ಡದಾಗಿದೆ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಶೇರ್ ದ ಯೂಟ್ಯೂಬ್ ವಿಡಿಯೋಸ್. ಗೊತ್ತಾಯ್ತಾ? ಬೇರೆ ಏನಾದರೂ ಬೇಕಿತ್ತಾ ಇದರಲ್ಲಿ? ಶೇರಿಂಗಲ್ಲಿ ಏನಾದರೂ ಬೇಕಿದ್ರಾ? ಇಲ್ಲಾಂದರೆ ಐ ವಿಲ್ ಗೋ ಟು ದ ಅದರ್. No ma'am. That's it. ಓ ನೀವು ಮಗಳ ಇದರಲ್ಲಿ ಜಾಯ್ನ್ ಆದ್ರಿ ಅದ್ರಲ್ಲಲ್ವಾ? ಹೌದು ಮ್ಯಾಮ್. ಅದರಲ್ಲಿ ಹೋಸ್ಟ್ ಕಂಟ್ರೋಲ್ ಇಲ್ಲ, ನೋಟ್ ಮಾಡಿದ್ರ ನೀವು? ಹೌದು. ಆಗ್ತೀರಾ ಅಂದ್ರೆ ಟ್ಯಾಬ್ ಇಂದ ನೀವು ಜಾಯಿನ್ ಆಗುವಾಗ ಕೂಡ ಯು ಕ್ಯಾನ್ ಜಾಯಿನ್ ವಿತ್ ದ ಸೇಮ್ ಹೋಸ್ಟ್, ಅಂದ್ರೆ ಎರಡು ಕಡೆಯಲ್ಲಿ ಹೋಸ್ಟ್ ಇಂದ ಜಾಯಿನ್ ಆಗಬಹುದು ನೀವು, ಅಲ್ವಾ? ಸರಿ ಅಲ್ವಾ? ಎಸ್. ಸೊ ಸ್ವಿಚ್ ಅಕೌಂಟ್ ಅಂತ ಇರುತ್ತೆ, ಅಥವಾ ಕೆಳಗಡೆಯಲ್ಲಿ ಟ್ಯಾಬ್ ಅಲ್ಲಿ ಇಮೇಲ್ ಐ ಡಿ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಗೋ ಟು ಅನದರ್ ಇಮೇಲ್ ಐ ಡಿ, ಬೇರೆ ಇಮೇಲ್ ಐ ಡಿಗೆ ಹೋಗಿ ಅಲ್ಲಿಂದ ನೀವು ಜಾಯಿನ್ ಆಗ್ಬೋದು. ವೆರಿ ಗುಡ್. ಸೊ ಶೇರ್ ಸ್ಕ್ರೀನ್ ಕ್ಲಿಯರ್ ಇದೆ ಅಲ್ವಾ ಟ್ಯಾಬ್? ಎಸ್. ನೆಕ್ಸ್ಟ್ we will see some of the host controls where we can enable the chat messages for everyone. Disable the chat messages for everyone. Yes, very good. So now on my laptop I can see the chat is not available because you have disabled it. Done. So this I am sure now you know how to make others not to chat during the class or during the meet. Then is disable all the reactions. So suppose I am giving reactions right now, disable the reactions. Yes, reactions are not available now. I won't be able to do anything now. I was doing it continuously ಮಾಡ್ತಾ ಇದ್ದೆ, ಈಗ ನಂಗೆ ಮಾಡ್ಲಿಕ್ಕಾಗಲ್ಲ. ಸರಿ ಅಲ್ವಾ? Yes, that is one. The next option is, ಇನ್ ಯಾವ್ದಿದೆ ಇದರಲ್ಲಿ ಕಂಟ್ರೋಲ್? Share the screen. Yes, ಅದನ್ನು ಕೂಡ ಆಫ್ ಮಾಡಿ ತೋರಿಸಿ ಒಮ್ಮೆ. Very good. So I have now reactions are not available. You are not allowed to share your screen, as well as the chat is not available. ಗೊತ್ತಾಯ್ತಾ? So this is under your control. Remember, ನಾನು ಏನು ಮಾಡ್ತಾ ಇಲ್ಲ, ನೀವೇ ಎಲ್ಲ ಮಾಡ್ತಾ ಇದ್ದೀರಾ. So you are controlling others screen now. ಇದು ಬೇರೆಯವರ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ, ನಿಮ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ಗೊತ್ತಾಗಲ್ಲ. ಬಿಕಾಸ್ ಯು ಕ್ಯಾನ್ ಡೂ ಇಟ್, ನೀವು ಮಾಡಬಹುದು, ಬೇರೆಯವರು ಮಾಡ್ಲಿಕ್ಕಿಲ್ಲ. ಸೊ ಯು ಆರ್ ಕಂಟ್ರೋಲಿಂಗ್ ದ ಅದರ್ಸ್, ದಟ್ ಇಸ್ ವೈ ಇಟ್ ಇಸ್ ಹೋಸ್ಟ್ ಕಂಟ್ರೋಲ್. ಸೊ ಹೋಸ್ಟ್ ಕಂಟ್ರೋಲ್ ಎಲ್ಲ ಆಪ್ಷನ್ಸ್ ಆಯ್ತಲ್ವಾ? ಬೇರೆ ಏನಿಲ್ಲ ಅಲ್ಲ ನಿಮ್ಮದ್ರಲ್ಲಿ? ಸೊ ಎಲ್ಲ ಈಗ ಎನೇಬಲ್ ಮಾಡಿ, ಸೊ ದಟ್ ವಿ ವಿಲ್ ಚೆಕ್ ಒನ್ ಮೋರ್ ಥಿಂಗ್ ವಿತ್ ಯು ವಿಚ್ ಇಸ್ ಆನ್ ಸೆಟ್ಟಿಂಗ್ಸ್. ಎಲ್ಲ ಎನೇಬಲ್ ಮಾಡಿ ನೋಡೋಣ. Very good. So everything is enabled now for us. So we can show reactions, we can chat, as well as we can share the screen. So done. Before going to settings, ಒಂದು ಸಲ ಹ್ಯಾಂಡ್ ರೇಸ್ ಮಾಡೋದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ. ಸೊ ಆಲ್ ಆಫ್ ಯು ರೇಸ್ ಯುವರ್ ಹ್ಯಾಂಡ್. ನೀವು ಕೂಡ ರೇಸ್ ಮಾಡಿ, ಎಲ್ಲರೂ ಯಾರ್ಯಾರು ಇದ್ದೀರಾ ಎಲ್ಲರೂ ಹ್ಯಾಂಡ್ ರೇಸ್ ಮಾಡಿ. ಆ್ಯಂಡ್ ರೇಷ್ಮಾ ವಿಲ್ see now. Yes. Are you able to see Reshma? Who all have raised the hand? First ನೀವೇ ಮಾಡಿದೀರಾ ಅಲ್ವಾ? ಓಕೆ. ಸೆಕೆಂಡ್ ಲೋವರ್ ಮಾಡ್ತಾ ಇದ್ದೀರಾ? ಗೊತ್ತಾಯ್ತಲ್ವಾ? ಮಾಡಿ ಮಾಡಿ, ಏನ್ ಪರವಾಗಿಲ್ಲ. ಐ ಜಸ್ಟ್ ವಾಂಟೆಡ್ ಟು ನೋ ವೆದರ್ ಯು ನೋ ಆರ್ ನಾಟ್. ನೀವು ಒಬ್ಬೊಬ್ಬರೇ ಮಾಡ್ತಾ ಇದ್ದೀರಾ, ಈಗ ಲೋವರ್ ಆಲ್ ಮಾಡ್ಲಿಕ್ಕೆ ಬರುತ್ತಾ ನಿಮ್ಗೆ? ಎಲ್ರು ಮಾಡಿ ನೋಡೋಣ, ಅವರಿಗೆ ಲೋವರ್ ಆಲ್ ಕೊಡೋಣ. ಅವ್ರು ಒಬ್ಬೊಬ್ಬರೇ ಮಾಡ್ತಾ ಇದ್ರು. ಎಸ್, ವೆರಿ ಗುಡ್. ಗೊತ್ತಾಯ್ತಾ? ಸೊ ಎರಡು ಆಪ್ಷನ್ ಇದೆ, ಇಂಡಿವಿಜುವಲ್ ಆಗಿ ಹೋಗ್ಬೋದು ಅಥವಾ ಲೋವರ್ ಆಲ್ ಮಾಡ್ಬೋದು. ಐ ಹೋಪ್ ಯು ಆರ್ ಇನ್ ದ ಪಾರ್ಟಿಸಿಪೆಂಟ್ ಲಿಸ್ಟ್ ವೆನ್ ಯು ಡಿಡ್ ದಿಸ್. ಕರೆಕ್ಟ್ ಅಲ್ವಾ? ಎಸ್. ಸೊ ಪಾರ್ಟಿಸಿಪೆಂಟ್ಸ್ ಅನ್ನ ನೋಡೋದು ಎರಡು ರೀತಿ ಇದೆ. ಒಂದು ಲಿಸ್ಟ್ಗೆ ಹೋಗೋದು, ಒಂದು ಟೈಲ್ಸ್ ಅಂದ್ರೆ ಅವರದ್ದು ಬಾಕ್ಸ್ ಅಲ್ಲಿ ಸ್ಟಾರ್ಟಿಂಗ್ ಮೇನ್ ಸ್ಕ್ರೀನ್ ಎಲ್ಲಿದೆ ಅಲ್ಲಿ ನೋಡೋದು. ಸೊ ದೀಸ್ ಆರ್ ದ ಟೂ ಆಪ್ಷನ್ಸ್ ವಿಚ್ ಆರ್ ದೇರ್ ಫಾರ್
ಲುಕಿಂಗ್ ಇನ್ ಟು ಹೂ ಆಲ್ ಆರ್ ದೇರ್ ಇನ್ ದ ಮೀಟಲ್ಲಿ ಯಾರ್ಯಾರಿದ್ದಾರೆ ಅದನ್ನು ನೋಡಲಿಕ್ಕೆ ಇದೆರಡು ಆಪ್ಷನ್. ಓಕೆ, ಸೊ ಇದಾದ್ಮೇಲೆ ಒಂದು ಯಾವುದಾದ್ರೂ ಸೆಟ್ಟಿಂಗ್ಸ್ ನೋಡೋಣ. ಸೊ ಓಪನ್ ದ ಸೆಟ್ಟಿಂಗ್ಸ್ ಇನ್ ದ ಮೊಬೈಲ್ ಆ್ಯಂಡ್ ವಿಲ್ ಜಸ್ಟ್ ಸಿ ವಾಟ್ ಆಲ್ ಥಿಂಗ್ಸ್ ಆರ್ ದೇರ್ ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ ಇನ್ ದ್ಯಾಟ್. ನಿಮ್ಗೇನಾದರೂ ಡೌಟ್ ಇದೆಯಾ? ಒಮ್ಮೆ ಎಲ್ಲ ಸೆಟ್ಟಿಂಗ್ಸ್ ನೋಡಿ. ನಾಯ್ಸ್ ಕ್ಯಾನ್ಸಲೇಷನ್. ಹೌದು, ನಾಯ್ಸ್ ಕ್ಯಾನ್ಸಲೇಷನ್ ಇಸ್ ಬ್ಯಾಕ್ಗ್ರೌಂಡ್ ನಾಯ್ಸ್ ನಿಮಗೆ ಕಮ್ಮಿ ಆಗಬೇಕು, ನಿಮ್ಮ ವಾಯ್ಸ್ ಮಾತ್ರ ಜಾಸ್ತಿ ಕೇಳಬೇಕು ಎಲ್ರಿಗಾದರೆ ನಾಯ್ಸ್ ಕ್ಯಾನ್ಸಲೇಷನ್ ಕೊಟ್ಟರೆ ಇಟ್ ವಿಲ್ ರೆಡ್ಯೂಸ್ ದ ನಾಯ್ಸ್ ವಿಚ್ ಇಸ್ ದೇರ್ ಎಟ್ ದ ಬ್ಯಾಕ್ಗ್ರೌಂಡ್. ಈಗ ನೀವು ಮಾತನಾಡುವಾಗ ಕೆಲವೊಮ್ಮೆ ಹೊರಗೆ ಪಕ್ಷಿಗಳು ಅಥವಾ ಫ್ಯಾನ್ ಅಥವಾ ಏನಾದರೂ ಬರ್ತಾ ಇದ್ರೆ ಅದನ್ನು ಅದು ಕಮ್ಮಿ ಮಾಡುತ್ತೆ, ಕಂಪ್ಲೀಟ್ ಆಗಿ ಮಾಡಲ್ಲ, ಬಟ್ ಇಟ್ ವಿಲ್ ರೆಡ್ಯೂಸ್ ಬೇಸ್ಡ್ ಆನ್ ದ ಮೊಬೈಲ್. ಅದು ನಿಮ್ದು ಯಾವುದು ಮೊಬೈಲ್ ಇದೆ ಅದರ ಮೇಲೆ ಇರುತ್ತೆ. ಸೊ ಇಟ್ ವಿಲ್ ರೆಡ್ಯೂಸ್ ದ ನಾಯ್ಸ್ ಕ್ಯಾನ್ಸಲೇಷನ್. ದಟ್ ಇಸ್ ದ ಫಸ್ಟ್ ಒನ್. ಬೇರೆ ಕೆಳಗಿದ್ದೆಲ್ಲ ಎಲ್ಲ ಗೊತ್ತಾಗಿದೆಯಾ ನೋಡಿ ಒಮ್ಮೆ. ನಾನ್ ಶೋ ವಿಡಿಯೋ ಇನ್ ಟೈಲ್ಸ್. ಹಾ, ಅಂದ್ರೆ ನನ್ನ ವಿಡಿಯೋ ನಾನು ಆನ್ ಮಾಡಿದ್ದೀನಿ, ಆದ್ರೆ ನಿಮ್ಗೆ ನನ್ನ ವಿಡಿಯೋ ನೋಡೋದು ಬೇಡ, ಅಥವಾ ತುಂಬಾ ಜನರು ವಿಡಿಯೋ ಆನ್ ಮಾಡಿದ್ದಾರೆ. ಐ ಡೋಂಟ್ ವಾಂಟ್ ಟು ಸಿ ಆಲ್ ದೋಸ್ ವಿಡಿಯೋಸ್. ಐ ವಾಂಟ್ ಟು ಸಿ ಓನ್ಲಿ ದ ಪ್ರೆಸೆಂಟೇಷನ್, ಆರ್ ಐ ವಾಂಟ್ ಟು ಸಿ ಓನ್ಲಿ myself in this, or I don't want to watch anything, just listen ಆಗುವಾಗ ಡೋಂಟ್ ವಾಚ್ ವಿಡಿಯೋ ಆನ್ ಟೈಲ್ಸ್ ಮಾಡಿದರೆ ನಿಮಗೆ ನಾನು ಕಾಣಲ್ಲ, ಬೇರೆಯವರಿಗೆ ಕಾಣ್ತೇವೆ. ರಿಮೆಂಬರ್, ಸೆಟ್ಟಿಂಗ್ಸ್ ಇರೋದು ನಿಮಗೆ ಮಾತ್ರ, ಬೇರೆಯವರದ್ರಲ್ಲಿ ಏನೂ ಚೇಂಜ್ ಆಗಲ್ಲ. ಇಟ್ ಈಸ್ ಫಾರ್ ಯು, ಫಾರ್ ಯುವರ್ ಮೀಟ್ ಲಿಂಕ್. ಆದರೆ ಹೋಸ್ಟ್ ಕಂಟ್ರೋಲಲ್ಲಿರೋದು ಬೇರೆಯವರಿಗೆ ನೀವು ಕಂಟ್ರೋಲ್ ಮಾಡೋದು, ಅದೊಂದು ಮಾತ್ರ ಡಿಫ್ರೆನ್ಸ್. ಯಾಕೆಂದರೆ ಸೆಟ್ಟಿಂಗ್ಸ್ ಇರೋದು ಎಲ್ರಿಗಿರುತ್ತೆ, ಅದು ಇಂಡಿವಿಜುವಲ್, ನಮ್ಮ ಸೆಟ್ಟಿಂಗ್ಸ್, ನಮ್ಮ ಮೊಬೈಲ್ನ ಸೆಟ್ಟಿಂಗ್ಸ್. ಈವನ್ ನೀವು ಟೈಲ್ಸಲ್ಲಿ ನೋಡುವಾಗ, ಪಾರ್ಟಿಸಿಪೆಂಟ್ ಲಿಸ್ಟಲ್ಲಿ ನೋಡುವಾಗ ಬೇರೆಯವರಿಗೆ ಏನೂ ಚೇಂಜ್ ಆಗಲ್ಲ, ಓಕೆ. ಸೊ ಬೇರೆ ಏನಿದೆ ಸೆಟ್ಟಿಂಗ್ಸಲ್ಲಿ? ಲೈವ್ ಕ್ಯಾಪ್ಷನ್ಸ್. ಹೌದು, ಕ್ಯಾಪ್ಷನ್ಸ್ ಅಂದರೆ ನಾವು ಮಾತನಾಡೋದು ಸ್ಕ್ರೀನಲ್ಲಿ ಬರುವಾಗೆ. ರಿಮೆಂಬರ್, ಇದು ಕೂಡ ನಮ್ಮ ಸ್ಕ್ರೀನಿಗೆ ಸೀಮಿತ ಆಗಿರುತ್ತೆ. ನಾನು ಈಗ ನನ್ನ ಮೊಬೈಲಲ್ಲಿ ಕ್ಯಾಪ್ಷನ್ಸ್ ಆನ್ ಮಾಡಿದರೆ, ಎಲ್ಲರೂ ಈಗ ಸೆಟ್ಟಿಂಗ್ಸಿಗೆ ಹೋಗಿ ಕ್ಯಾಪ್ಷನ್ಸ್ ಆನ್ ಮಾಡಿದರೆ ಅದು ನಮಗೆ ಮಾತ್ರ ಕಾಣಿಸುತ್ತೆ, ಬೇರೆಯವರಿಗೆ ಕಾಣಿಸಲ್ಲ. ಇಟ್ ವಿಲ್ ನಾಟ್ ಬಿ ಅವೈಲೇಬಲ್ ಟು ಅದರ್ಸ್. ನಮಗೆ ನಾವು ಕ್ಯಾಪ್ಷನ್ಸ್ ಅಂದರೆ ಸಬ್ ಟೈಟಲ್ಸ್ ಬರೋ ಹಾಗೆ ಮಾಡೋದು. ಅಲ್ಲಿ ಲ್ಯಾಂಗ್ವೇಜ್ ಕೂಡ ನಾವು ಚೇಂಜ್ ಮಾಡಬಹುದು. ವಿ ಕ್ಯಾನ್ ಚೇಂಜ್ ದ ಲ್ಯಾಂಗ್ವೇಜ್ ಇನ್ ವಿಚ್ ಇಟ್ ಈಸ್ ಡಿಸ್ಪ್ಲೇಡ್. ಯಾವ ರೀತಿ ಅದು ಡಿಸ್ಪ್ಲೇ ಆಗ್ತಾ ಇದೆ ಆ ಲ್ಯಾಂಗ್ವೇಜನ್ನು ಕೂಡ ನಾವು ಚೇಂಜ್ ಮಾಡಬಹುದು. ಎನಿ ಡೌಟ್ ಇನ್ ದಿಸ್? ರಿಯಾಕ್ಷನ್, ಅನಿಮೇಷನ್, ಸೌಂಡ್ ಮ್ಯಾಮ್. ಇದು ಎಲ್ಲ ರಿಯಾಕ್ಷನ್ಸ್ಗೆ ಸಂಬಂಧಪಟ್ಟದ್ದು. ರಿಯಾಕ್ಷನ್ಸ್ ಅಂದ್ರೆ ನಾವು ಇಮೋಜಿಸ್ ಕೊಡ್ತೀವಲ್ವಾ ಡ್ಯೂರಿಂಗ್ ದ ಮೀಟ್, ಅಲ್ಲಿ ಇದು ಕೂಡ ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಅಸ್ ಓನ್ಲಿ. ಒಂದು ಏನಂದ್ರೆ ನಮ್ಮ ಸ್ಕ್ರೀನಲ್ಲಿ ಈ ರಿಯಾಕ್ಷನ್ಸ್ ನಾವು ಕೊಡುವಾಗ ಬೇರೆಯವರಿಗೆ ಅದು ಹೇಗೆ ಕಾಣಬೇಕು ಅಂದರೆ, ವೆದರ್ ಇಟ್ ಶುಡ್ ಹ್ಯಾವ್ ಅನಿಮೇಷನ್ ಅಂದರೆ ಮೇಲ್ಗಡೆ ಹೀಗೆ ಹೋಗೋ ಹಾಗೆ ಆಗಬೇಕು. ಓಕೆ, ಹಾಗೆ ಆದರೆ ಎಲ್ರಿಗೂ ಕೂಡ ಹಾಗೆ ಕಾಣಿಸುತ್ತೆ. ನಿಮಗೆ ಬೇರೆಯವರು ಮಾಡಿದ್ದು ಹೇಗೆ ಕಾಣಿಸ್ಬೇಕು ಹಾಗೆ ನೀವು ಮಾಡೋದು ಅದರಲ್ಲಿ. ಸೊ ನಾನೀಗ ನನ್ನ ರಿಯಾಕ್ಷನ್ಸಲ್ಲಿ ಐ ಹ್ಯಾವ್ ಅಲ್ಲೇ ಇರೋ ಹಾಗೆ, ಆ್ಯನಿಮೇಷನ್ ಎಲ್ಲ ಏನಿಲ್ಲ ಅಂತ ಇದೆ. ಸೊ ನನಗೆ ಯಾರು ಏನು ಕೊಟ್ಟರು ಕೂಡ ನನಗೆ ಅಲ್ಲಿ ಮಾತ್ರ, ಈಗ ನೀವು ಹಾರ್ಟ್ ಕೊಟ್ರಿ ನನಗೆ ಅಲ್ಲಿ ಮಾತ್ರ ಕಾಣಿಸುತ್ತೆ, ಅದು ಓಡಲ್ಲ ನನಗೆ. ನೀವು ಓಡೋ ಹಾಗೆ ಮಾಡಿದ್ರಾ? ಆ್ಯನಿಮೇಷನ್ ಆನ್ ಇದೆಯಾ ನಿಮ್ಮದ್ರಲ್ಲಿ? ಇಲ್ಲ. ನೀವು ಆ್ಯನಿಮೇಷನ್ ಆನ್ ಮಾಡಿದರೆ, ಒಂದು ವೇಳೆ ರಿಯಾಕ್ಷನ್ಸಲ್ಲಿ ಆ್ಯನಿಮೇಷನ್ಸ್ ಅನ್ನು ಮೂವ್ ಆನ್ ದ ಸ್ಕ್ರೀನ್ ಅಥವಾ ಆನ್ ಮಾಡಿದರೆ ಯಾರು ಏನು ಮಾಡಿದರೂ ಕೂಡ ನನಗೆ ಅಲ್ಲಿ ಮೇಲ್ಗಡೆಯಿಂದ ಹಾರೋ ಹಾಗೆ ಕಾಣಿಸುತ್ತೆ. ನಮ್ಮ ಸೆಟ್ಟಿಂಗ್ಸಲ್ಲಿ ಅದು, ಬೇರೆಯವರಿಗೆ ನಾಟ್ ನೆಸಸರಿ ಅದೇ ಇರೋದು. ನಮಗೆ ನಾವು ಮಾಡ್ಕೊಳ್ಳೋದು, ಅದು ಆ್ಯನಿಮೇಷನ್ ಮೇಲೆ ಬರಬೇಕಾ ಅಥವಾ ಅಲ್ಲೇ ಇರಬೇಕಾ, ನಮ್ಮ ಟೈಲ್ಸ್ನ ಮೇಲೆ ಇರಬೇಕಾ ಅಂತ ನಾವು ನಮಗೋಸ್ಕರ ಮಾಡ್ಕೊಳ್ಳೋದು. ಬೇರೆಯವರದ್ರಲ್ಲಿ ಎಫೆಕ್ಟ್ ಆಗಲ್ಲ ನೀವು ಚೇಂಜ್ ಮಾಡುವಾಗ. ಗೊತ್ತಾಯ್ತಾ? ಚೇಂಜ್ ಗೊತ್ತಾಯ್ತಾ ನಿಮಗೆ? ಓಕೆ ಮ್ಯಾಮ್, ನಾನೀಗ ಮಾಡಿದ್ದೆ, ಅದು ಬರ್ಲಿಲ್ಲವಾ ಮ್ಯಾಮ್ ಅನಿಮೇಷನ್? ಆನ್ ಮಾಡಿದ್ರ ನೀವು? ಹೌದು. ಈಗ ನೋಡಿ ನಾನು ಮಾಡೋದು ಮೇಲೆ ಕಡೆ ಬರ್ತಾ ಇಲ್ವಾ? ಹೊರಗೆ ಬನ್ನಿ, ಮೀಟಿಗೆ ಬನ್ನಿ, ಅಲ್ಲೇ ಗೊತ್ತಾಗಲ್ಲ, ಸೆಟ್ಟಿಂಗ್ಸ್ ಅಲ್ಲಿ ಗೊತ್ತಾಗಲ್ಲ. ಬಂದೆ, ನಾನು ಮಾಡಿದೆ, ಬರ್ತಾ ಉಂಟಾ? ಅನಿಮೇಷನ್ಸ್ ಏನೂ ಬರ್ತಾ ಇಲ್ವಾ? ಇಲ್ಲ. ಸ್ಕ್ರೀನ್ ಶೇರ್ ಮಾಡ್ತೀರಾ ಒಮ್ಮೆ ಮೊಬೈಲ್ ಇದ್ದು? ನೋಡೋಣ ಯಾಕೆ ಆಗ್ತಾ ಇದೆ ಅಂತ. ಓಕೆ, 3 ಡಾಟ್ಸಿಗೆ ಹೋಗಿ, ಸೆಟ್ಟಿಂಗ್ಸಿಗೆ ಹೋಗಿ. ಓಕೆ, ಕೆಳಗಡೆ ಆನಿಮೇಷನ್ ಆನ್ ಇದೆ ಅಲ್ವಾ? ಓಕೆ, 1 ನಿಮಿಷ. ನನಗೆ ನೋಡಬೇಕಾದ್ರೆ ನಾನು ಇಲ್ಲಿ
ನನ್ನದು ಆಫ್ ಮಾಡ್ತೇನೆ, ಇಲ್ಲಾಂದರೆ ನನಗೆ ಕನ್ಫ್ಯೂಸ್ ಆಗುತ್ತೆ. ನಂದು ಆಗ್ತಾ ಇದೆಯಾ ನಿಮ್ದು ಆಗ್ತಾ ಇದೆಯಾ ಅಂತ. ಓಕೆ, ಬನ್ನಿ ಈಗ ಎಲ್ಲರೂ ರಿಯಾಕ್ಷನ್ಸ್ ಕೊಡಿ. ನೀವು ಇದು ಮಾಡೋದಲ್ಲ, ನೀವು ಮಾಡೋದಲ್ಲ ರೇಷ್ಮಾ, ನೀವು ಹಾಗೇ ಇರಿ. ಬೇರೆಯವ್ರದ್ದು ನೋಡಿ. ನಿಮ್ದು ಫುಲ್ ಸ್ಕ್ರೀನ್ ಇದೆ, ಫುಲ್ ಸ್ಕ್ರೀನ್ ಇಂದ ಹೊರಗೆ ಬನ್ನಿ. ಅದು ಇದಿದೆ, ಫುಲ್ ಸ್ಕ್ರೀನ್ ಅಲ್ಲಿ ಅದು ಫುಲ್ ಸ್ಕ್ರೀನ್ ಫುಲ್ ಸ್ಕ್ರೀನ್ ಅಲ್ಲಿ ಇತ್ತು. ಓಕೆ, ನಾವು ಗಿವ್ ರಿಯಾಕ್ಷನ್ಸ್. ಈಗ ನಾವು ರಿಯಾಕ್ಷನ್ಸ್ ಕೊಡ್ತೇವೆ ನೋಡಿ, ಮೇಲ್ಗಡೆ ಬರ್ತಾ ಇದೆ ಅಲ್ವಾ? ಅಲ್ವಾ? ನೀವು ಇದು ಸ್ಕ್ರೀನ್ ಓಪನ್ ಇದ್ರೆ ನಿಮ್ಗೆ ಗೊತ್ತಾಗಲ್ಲ. 3 ಡಾಟ್ಸ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಇದು ಗೊತ್ತಾಯ್ತಲ್ವಾ ನಿಮ್ಗೆ ಅನಿಮೇಷನ್ ಏನಂತ? ಈಗ ಸೆಟ್ಟಿಂಗ್ಸ್ ಗೆ ಹೋಗಿ ಆ ಅನಿಮೇಷನ್ ಆಫ್ ಮಾಡಿ ನೋಡೋಣ. ಕೆಳಗೆ ಅನಿಮೇಷನ್ ಆಫ್ ಮಾಡಿ. ಓಕೆ, ಈಗ ಕ್ಲೋಸ್ ಮಾಡಿ ಬನ್ನಿ ಮೇನ್ ಸ್ಕ್ರೀನಿಗೆ. ಸೆಟ್ಟಿಂಗ್ಸ್ ಅಲ್ಲಿ ಈಗ ನಾವು ಕೊಡ್ತೀವಿ ನೋಡಿ. ಈಗ ಮೂವ್ ಆಗ್ತಾ ಇದೆಯಾ? ಈಗ ನಂದು ನೋಡಿ, ಲರ್ನ್ ವಿತ್ ರಾಧಿಕಾದಲ್ಲಿ ಎಲ್ಲಿ ಇದೆ ಅಲ್ಲೇ ಬರ್ತಾ ಇದೆ. ಆ ಸ್ಕ್ರೀನ್ ಮೇಲೆ ಮೇಲ್ಗಡೆ ಹೋಗೋದು ಸ್ಟಾಪ್ ಆಯ್ತು. ದಟ್ ಈಸ್ ಅನಿಮೇಷನ್. ಗೊತ್ತಾಯ್ತಾ? ಡಿಫ್ರೆನ್ಸ್ ಗೊತ್ತಾಯ್ತಾ ಎರಡರಲ್ಲಿ? ಆವಾಗ ಏನಾಗ್ತಾ ಇತ್ತು, ಮೇಲ್ಗಡೆ ಬರ್ತಾ ಇತ್ತು, ಅದು ಅನಿಮೇಷನ್. ಇದು ಯಾರು ಏನ್ ಮಾಡಿದ್ರು ಕೂಡ ಎಲ್ಲಿ ಇದೆ ಟೈಲಲ್ಲೇ ಕಾಣಿಸುತ್ತೆ. ಇಟ್ ವೋಂಟ್ ಮೂವ್. ಓಕೆ, ಈಗ ಒಂದ್ ವೇಳೆ ನಿಮ್ಗೆ ಇದು ಕೂಡ ಬೇಡ, ಇಟ್ ಈಸ್ ಗೆಟಿಂಗ್ ಇರಿಟೇಟ್, ನಂಗೆ ಯಾರ ರಿಯಾಕ್ಷನ್ಸ್ ಬೇಡ, ನಾನು ಏನ್ ಮಾಡ್ತಾ ಇದ್ದೀನಿ ಅಷ್ಟೇ ಸಾಕಾದ್ರೆ ಆ ಅನಿಮೇಷನ್ ಅನ್ನ ಆಫ್ ಮಾಡ್ಬೋದು. ನಿಮ್ಗೋಸ್ಕರ ಮಾತ್ರ ಸೆಟ್ಟಿಂಗ್ಸಿಗೆ ಹೋಗಿ ಕೆಳಗಡೆಯಲ್ಲಿ ಶೋ ರಿಯಾಕ್ಷನ್ಸ್ ಫ್ರಮ್ ಅದರ್ಸ್ ಆಫ್ ಮಾಡಿ. ಓಕೆ, ಈಗ ಕ್ಲೋಸ್ ಮಾಡಿ ಸೆಟ್ಟಿಂಗ್ಸ್, ಮೀಟಿಗೆ ಬನ್ನಿ. ಓಕೆ, ನಾನು ಈಗ ಕೊಡ್ತಾ ಇದ್ದೀನಿ ಆಕ್ಚುಲಿ. ಓಕೆ, ಬೇರೆಯವರು ಕೊಡ್ತಾ ಇರಬಹುದು. ಮಾಡ್ತಾ ಇದ್ದಾರಾ ಯಾರಾದ್ರೂ? ನಂಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಯಾರಾದ್ರೂ ಮಾಡ್ತಾ ಇದ್ದಾರಾದ್ರೆ ಶಾಂತಮ್ಮ ಕ್ಲಾಪ್ ಮಾಡಿದ್ರು, ಅವ್ರು ಮಾಡ್ತಾ ಇದ್ದಾರೆ, ಎಲ್ರು ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಾಗ್ತಾ ಇದೆ ನಿಮ್ ಸ್ಕ್ರೀನ್ ಅಲ್ಲಿ? ಇಲ್ಲ ಅಲ್ಲ? ಯಾಕೆಂದ್ರೆ ನಿಮ್ ಸೆಟ್ಟಿಂಗ್ಸ್ ಅಲ್ಲಿ ನೀವು ಆಫ್ ಮಾಡಿದೀರಾ. ಬೇರೆಯವರಿಗೆ ಕಾಣಿಸ್ತಾ ಇದೆ ಅವರ ಸ್ಕ್ರೀನ್ ಅಲ್ಲಿ, ನಾನು ಮಾಡೋದು ಅವ್ರು ಮಾಡೋದು ಎಲ್ರದ್ದು ಗೊತ್ತಾಗ್ತಾ ಇದೆ, ನಿಮ್ಗೆ ಮಾತ್ರ ಗೊತ್ತಾಗಲ್ಲ. ಕ್ಲಿಯರ್ ಅದು? ಎಸ್. ಅದೇ ಸೆಟ್ಟಿಂಗ್ಸ್ ಅಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ, 3 ಡಾಟ್ಸ್ ಅಲ್ಲಿ ಶೋ ರಿಯಾಕ್ಷನ್ಸ್ ಫ್ರಮ್ ಅದರ್ಸ್. ಈಗ ಆಫ್ ಇದೆ, ಬೇಕಾದ್ರೆ ಆನ್ ಮಾಡಿ. ಅನಿಮೇಷನ್ಸ್ ನಿಮ್ಮ ಇಷ್ಟ, ಬೇಕಾದ್ರೆ ಇಡಿ, ಇಲ್ಲಾಂದ್ರೆ ಬೇಡ. ಸೌಂಡ್ ಲ್ಯಾಪ್ಟಾಪ್ ಅಲ್ಲಿ ಸ್ವಲ್ಪ ಏನೋ ಒಂದು ನೀರು ಇದಾದ ಹಾಗೇನೋ ಕೇಳಿಸ್ತೆ. ನೀವು ಮೊಬೈಲಲ್ಲಿ ನಿಮ್ಗೆ ಹೇಗೆ ಕೇಳಿಸ್ತೆ ನೋಡಿ, ಮತ್ತೆ ಅದೊಂದು ಆನ್ ಆಫ್ ಮಾಡಬಹುದು. ಸ್ಕಿನ್ ಟೋನ್ ಅಂದ್ರೆ ಸ್ಕಿನ್ ಕಲರ್ ಯೆಲ್ಲೋದಿಂದ ಪ್ರೆಸ್ ಮಾಡಿ ಸ್ಕಿನ್ ಟೋನ್ ಅಲ್ಲಿ ಯು ಕ್ಯಾನ್ ಚೇಂಜ್. ಐ ಥಿಂಕ್ ಯು ಹ್ಯಾವ್ ಆಲ್ರೆಡಿ ಚೇಂಜ್ಡ್. ಸೊ ಯಾವುದು ಬೇಕು ಕಲರ್, ಆ ಕಲರನ್ನು. ಇದು ಕೈ ಬೆರಳಿಗೆ ಮಾತ್ರ ಸಂಬಂಧ, ಅಂದರೆ ಕೈ ಬೆರಳು ಅಥವಾ ಕ್ಲಾಪ್ ಇದೆಯಲ್ಲ ಅದರ ಕಲರ್ ಮಾತ್ರ ಚೇಂಜ್ ಆಗುತ್ತೆ. ಸೊ ಇದಿಷ್ಟು ನಮ್ಮ ಸೆಟ್ಟಿಂಗ್ಸಲ್ಲಿರೋದು, ಆಯಿತಾ? ಮತ್ತೊಂದು ಈಗ ನನಗೆ ಜಸ್ಟ್ ನೆನಪಾಯಿತು, ನೀವು ಪಿನ್ ಮಾಡುವಾಗ ಅಥವಾ ಸ್ಟಾರ್ಟಿಂಗಲ್ಲಿ ಸ್ಕ್ರೀನ್ ಬೇರೆ ಇತ್ತು ಅಲ್ವಾ? ಟೈಲ್ಸ್ ನೋಡಿ ಆ ಟೈಪಲ್ಲಿತ್ತು. ಈಗ ನೀವು ಪಿನ್ ಮಾಡಿ ತೋರಿಸ್ಬೇಕು. ಓಕೆ, ನಂದು ಈಗ ವಿಡಿಯೋ ಆನ್ ಇಲ್ಲ ಅಲ್ವಾ? ವಿಡಿಯೋ ಆನ್ ಮಾಡಿ ನೀವು ಸೆಟ್ಟಿಂಗ್ಸ್ ಅಲ್ಲಿ ಡೋಂಟ್ ಶೋ ವಿಡಿಯೋ ಆಫ್ ಅದರ್ಸ್, ಡೋಂಟ್ ವಾಚ್ ಅನ್ನು ಆಫ್ ಮಾಡಿ. ಡೋಂಟ್ ವಾಚ್ ಅಂದ್ರೆ ನೋಡ್ಬೇಡ ಅಂತ ಅಲ್ವಾ? ಮೇಲ್ಗಡೆಯಲ್ಲಿ ಡೋಂಟ್ ಶೋ ವಿಡಿಯೋ ಇನ್ ಟೈಲ್ಸ್, ಅದನ್ನ ಆಫ್ ಮಾಡಿ. ನಾವು ಆನ್ ಮಾಡಿದ್ದೀವಿ. ಈಗ ಕ್ಲೋಸ್ ಮಾಡಿ. ಈಗ ಕಾಣಿಸ್ತಾ ಇದ್ದೀನಲ್ವಾ? ಓಕೆ, ಈಗ ಪಿನ್ ಮಾಡೋದಂದ್ರೇನು? ನನ್ನ ಮುಖ ಎಲ್ಲಿದೆ ಅಲ್ಲಿ ಡಬಲ್ ಟ್ಯಾಪ್ ಮಾಡೋದು. ಅದು ಬೇಡ. ಮುಖ ಇದ್ದದ್ರಲ್ಲಿ 3 ಡಾಟ್ಸ್ ಮೇಲೆ ಅಲ್ಲ. ಕರೆಕ್ಟ್, ಗೊತ್ತಾಯ್ತಾ? ಸೊ ವೆನ್ ಯು ವಾಂಟ್ ಅ ಟೈಲ್ ಆರ್ ಅ ಪರ್ಸನ್ಸ್ ಪಾರ್ಟಿಸಿಪೆಂಟ್ ಟು ಬಿ ಬಿಗರ್ ಆನ್ ದ ಸ್ಕ್ರೀನ್, ಪಿನ್ ಮಾಡೋದು ಹೇಳುದು. ಸೊ ಯು ಕ್ಯಾನ್ ಸಿ ದ್ಯಾಟ್ ಅಟ್ ದ ಟಾಪ್ ದೇರ್ ವಿಲ್ ಬಿ ಎ ಪಿನ್, ಗುಂಡು ಸೂಜಿ ತರ ಇದೆ ನೋಡಿ. ಸೊ ನಾನು ಪಿನ್ ಆಗಿದ್ದೀನಿ. ಇಫ್ ಯು ವಾಂಟ್ ಸಮ್ ಒನ್ ಎಲ್ಸ್ ಆಲ್ಸೋ ಟು ಬಿ ಪಿನ್ಡ್, ಬೇರೆ ಯಾರಾದ್ರೂ ಬೇಕಾದ್ರೆ, ಈಗ ಪ್ರಮೋದ ನಿಮ್ಮದ್ರಲ್ಲಿ ಕಾಣಿಸ್ತಾ ಇದ್ದಾರಲ್ವಾ? ಪ್ರಮೋದ ಅವರನ್ನು ಕೂಡ ಡಬಲ್ ಟ್ಯಾಪ್ ಮಾಡಿ ಅಥವಾ ಪಿನ್ ಮಾಡಿ. ಎಸ್, ದೇರ್ ಆರ್ 2 ways. ಈಗ ನೋಡಿ, ಇಬ್ರು ಪಿನ್ ಆಗಿದ್ದೇವೆ ಮೇಲ್ಗಡೆಯಲ್ಲಿ ಅಲ್ವಾ? 2 ಆರ್ ಪಿನ್ಡ್ ನಾವು. ಈಗ ನನ್ನ ಪಿನ್ ತೆಗಿಬೇಕಾದ್ರೆ ಅಲ್ಲಿ ಹೋಗಿ ಡಬಲ್ ಟ್ಯಾಪ್ ಮಾಡೋದು ಅಥವಾ ಅಲ್ಲಿದ್ದು 3 ಡಾಟ್ಸ್ ಅಲ್ಲಿ ಅನ್ಪಿನ್ ಮಾಡೋದು. ಈಗ ಪ್ರಮೋದ ಮಾತ್ರ ಪಿನ್ ಆಗಿದ್ದಾರೆ. ಕ್ಲಿಯರಾ ವಾಟ್ ಇಸ್ ಪಿನ್? So pin is to make sure that you are pinning this person. For you, this person is important right now.
ನಿಮಗೆ ಈ ಪರ್ಸನ್ ಇಂಪಾರ್ಟೆಂಟ್ ಈ ಮೀಟಲ್ಲಿ ಅಂತ ಆಗುವಾಗ ಆ ಪರ್ಸನನ್ನು ನೀವು ಪಿನ್ ಮಾಡೋದು, ಸೊ ದಟ್ ಯು ಕ್ಯಾನ್ ವಾಚ್ ದ್ಯಾಟ್ ಪರ್ಟಿಕ್ಯುಲರ್ ಪರ್ಸನ್ ಓನ್ಲಿ. ಅಲ್ವಾ? ಓಕೆ, ಬೇರೆ ಏನಿದೆ? ಬೇರೆ ಏನಾದರೂ ನಿಮಗೆ ಆ 3 ಡಾಟ್ಸಲ್ಲಿ ಎಲ್ಲಿಯಾದರೂ ಬೇರೆ ಡೌಟ್ಸ್ ಇದೆಯಾ? ಬೇರೆ ಮತ್ತೆ ಆನ್ ದ ಗೋ ಮ್ಯಾಮ್, ಆನ್ ದ ಗೋ ಆನ್ ದ ಗೋ ಈಸ್ ವೆನ್ ಯು ಆರ್ ಟ್ರಾವೆಲಿಂಗ್. ಮೊಬೈಲಲ್ಲಿ ಮಾತ್ರ ಬರುತ್ತೆ ಅದು. ಸೊ ವೆನ್ ಯು ಪ್ರೆಸ್ ಆನ್ ದ ಗೋ, the mode will change. Yes, I can see that you have stopped the sharing. Share screen stop ಆಗುತ್ತೆ ಅವಾಗ. ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಆಗುತ್ತೆ. ನಿಮ್ದು ಸ್ಕ್ರೀನ್ ಫುಲ್ ಚೇಂಜ್ ಆಯ್ತಲ್ವ ಈಗ? ದೊಡ್ಡದಾಯ್ತಾ? ದೊಡ್ಡದಾಯ್ತು. ಬಿಕಾಸ್ ಯು ಆರ್ ಇನ್ ದ ಡ್ರೈವಿಂಗ್ ಮೋಡ್ ಆರ್ ಯು ಆರ್ ಇನ್ ದ ವಾಕಿಂಗ್ ಮೋಡ್. ಈಗ ಇಲ್ಲಿ ವಿಡಿಯೋಸ್ ಮತ್ತು ಶೇರ್ ಸ್ಕ್ರೀನ್, ಸಮ್ ಆಫ್ ದ ಆಪ್ಷನ್ಸ್ ವಿಲ್ ಬಿ ಡಿಸೇಬಲ್ಡ್. ಕಾಣಿಸಲ್ಲ, ಡಿಸೇಬಲ್ಡ್ ಅಲ್ಲ, ಅದು ಕಾಣಿಸಲ್ಲ ನಿಮಗೆ. ಸೊ ದ್ಯಾಟ್ ಬೈ ಮಿಸ್ಟೇಕ್ ಯು ಡೋಂಟ್ ಡೂ ಎನಿಥಿಂಗ್, ಯು ಆರ್ ಟಾಕಿಂಗ್ ಆ್ಯಂಡ್ ಯು ಆರ್ ಲಿಸ್ನಿಂಗ್. ಅದಷ್ಟು ಆಗುತ್ತೆ. ರೈಸ್ ಹ್ಯಾಂಡ್ ಕೂಡ ಇದೆಯಾ? ಆಡಿಯೋ ಮ್ಯೂಟ್ ಅಷ್ಟೇ ಇರೋದು. ಜಾಸ್ತಿ ಕಂಟ್ರೋಲ್ ಕೊಡಲ್ಲ, ಯಾಕೆಂದರೆ ಯು ಡೋಂಟ್ ವಾಂಟ್ ಟು ಸಿ ಅದರ್ಸ್. ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಲ್ವಾ, ನಿಮಗೆ ಡಿಸ್ಟ್ರಾಕ್ಷನ್ ಅಲ್ವಾ? ಓಕೆ, ಸೊ ಇನ್ ಆರ್ಡರ್ ಟು ಕಮ್ ಔಟ್ ಆಫ್ ದ್ಯಾಟ್, ಏನಿದೆ ಅದರಲ್ಲಿ? ಕ್ರಾಸ್ ಇದೆಯಾ ಅಥವಾ ಬ್ಯಾಕ್ ಇದೆಯಾ? ಏನಿದೆ? ಕ್ರಾಸ್ ಇದೆಯಾ? ಕ್ರಾಸ್ ಮಾಡಿ ಏನಾಗ್ತದೆ? ಮೇನ್ ಸ್ಕ್ರೀನ್ ಅಲ್ವಾ? Yes. So this mode is used when you are traveling, when you are driving, when you are on the go. On the go ಅಂದ್ರೆ ನೀವೇನೋ ಮಾಡ್ತಾ ಇದ್ದೀರಿ, ಆವಾಗ ನಿಮಗೆ ಬೇಕಾದರೆ some of the controls, some of the features will be away from the screen. Screen ಇಂದ ಹೋಗ್ಬಿಡುತ್ತೆ. But that doesn't mean that it is disabled. It will be there, but you are not able to see. You are not able to make use of it. ನಿಮಗೆ ಅದು ಮಾಡಲಿಕ್ಕೆ ಆಗಲ್ಲ. So you can go to that when you are traveling and only hearing and talking you want to do. You don't want to see others and you don't want to show your video. You don't want to share the screen. ಈ ಮೋಡನ್ನು ಯೂಸ್ ಮಾಡೋದು. ವೆನ್ ಯು ಕ್ಲೋಸ್ ಆ್ಯಂಡ್ ಕಮ್ ಬ್ಯಾಕ್ ಟು ದ ಮೀಟ್, ಯು ಆರ್ ಫ್ರೀ ಟು ಡೂ ಅಗೈನ್. ಅಂದರೆ ಯಾರಾದರೂ ಅರ್ಜೆಂಟ್ ಮೀಟಿಂಗಲ್ಲಿದ್ದರೆ ದಿಸ್ ಕ್ಯಾನ್ ಬಿ ಡನ್ ವೆನ್ ದೇ ಆರ್ ಟ್ರಾವೆಲಿಂಗ್. ಅಂದರೆ ಡ್ರೈವಲ್ಲಿರುವಾಗ, ಕಾರಲ್ಲಿರುವಾಗ ದಿಸ್ ಕ್ಯಾನ್ ಬಿ ಯೂಸ್ಡ್. ಓಕೆ, ಬೇರೆ ಏನಾದರೂ ಇದೆಯಾ? ಆಕ್ಟಿವಿಟೀಸ್ ಅದು ಡೈರೆಕ್ಟ್ ಯೂಟ್ಯೂಬ್ಗೆ ಹೋಗ್ಬೋದಲ್ಲ? ಹಾಂ, ಡೈರೆಕ್ಟ್ ಯೂಟ್ಯೂಬಿಗೆ ಹೋಗ್ಬೋದು, ಅಲ್ಲಿಂದ ಶೇರ್ ಮಾಡ್ಬೋದು, ಎಲ್ಲರೂ ನೋಡಬಹುದು. ಅಫ್ಕೋರ್ಸ್ ಅದಕ್ಕೆ ಅದು ಇಯರ್ಫೋನ್ ಕೇಳಿಸ್ತು. ಅಂದರೆ ಲಾಸ್ಟ್ ಟೈಮ್ ಮಾಡುವಾಗ, ಯಾರು ಮಾಡುವಾಗ ಅದು ಇಯರ್ಫೋನ್ ಕೇಳ್ತಾ ಇತ್ತು. ಎಕ್ಸ್ಪೀರಿಯನ್ಸ್ ಆಫ್ ಜಾಯ್ನಿಂಗ್ ಯುವರ್ ಓನ್ ಮೀಟ್ ಲಿಂಕ್ ಈಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ನ್ಯೂ ಆ್ಯಂಡ್ ಹೋಸ್ಟ್ ಕಂಟ್ರೋಲ್ ಅದೊಂದು ಹ್ಯಾಪಿನೆಸ್ ಅಲ್ವಾ? ಏನೋ ನಾವೇ ಮಾಡಿದ ಹಾಗೆ ಏನೋ ಹ್ಯಾಪಿನೆಸ್ ಅಲ್ವಾ? ಯಾವಾಗ್ಲೂ ನೋಡಿ ಬೇರೆಯವರನ್ನ ಕಂಟ್ರೋಲ್ ಮಾಡಿದ್ರೆ ಏನೋ ಬೇರೆ ಖುಷಿಯಪ್ಪ ನಮ್ಗೆ ಅಲ್ವಾ? ಮಕ್ಕಳು ಕೂಡ ನಾವು ಹೇಳಿದಾಗೆ ಕೇಳಿದ್ರೆ ಎಷ್ಟು ಖುಷಿ ಅಲ್ವಾ ನಮ್ಗೆ? ಮನುಷ್ಯ ಗುಣ, ಅದೇ ಮನುಷ್ಯ ಗುಣ. ಸೊ ವಿ ಆರ್ ಆಲ್ ಶೇರಿಂಗ್ ದಟ್ ಕೈಂಡ್ ಆಫ್ ಅ ಹ್ಯಾಪಿನೆಸ್ ವಿತ್ ಅದರ್ಸ್. ಯಾಕೆಂದ್ರೆ ನೋಡಿ, ಬೇರೆಯವರು ಕೂಡ ಇಲ್ಲಿ ಜಾಯ್ನ್ ಆಗುವಾಗ ವಿ ಶುಡ್ ಬಿ ಥ್ಯಾಂಕ್ಫುಲ್. ಯಾಕೆಂದ್ರೆ ಅವರಿಂದ ನಮ್ಗೆ ಇಲ್ಲಿ ಇಷ್ಟು ಮಾಡ್ಲಿಕ್ಕೆ ಗೊತ್ತಾಯ್ತು. ಈಗ ನಾನು ಮತ್ತು ನೀವು ಮಾತ್ರ ಇದ್ದಿದ್ರೆ ಸ್ವಲ್ಪ ಯಾರು ಪಾರ್ಟಿಸಿಪೆಂಟ್ಸ್ ಇಲ್ಲ ಅಲ್ವಾ? ಬೋರಿಂಗ್ ಅಂತಲ್ಲ, ಯು ಡೋಂಟ್ ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್ ಆಫ್ ಸೋ ಮೆನಿ ಪೀಪಲ್ ಓವರ್ ಹಿಯರ್. ಯಾಕೆಂದ್ರೆ ಮೀಟಲ್ಲಿ ಯಾವಾಗಲೂ ಜಾಸ್ತಿ ಜನರಿರುವಾಗ ಅದ್ರ ಯೂಸೇಜ್ ಜಾಸ್ತಿ, ಕಂಟ್ರೋಲ್ಸ್ ಜಾಸ್ತಿ ಯೂಸ್ ಆಗುತ್ತೆ. ಇಬ್ಬರೇ ಇರುವಾಗ ವಿ ನೋ ಈಚ್ ಅದರ್, ಸೊ ದೇರ್ ಇಸ್ ನೋ ಕಂಟ್ರೋಲ್ ರಿಕ್ವೈರ್ಡ್. ಕಂಟ್ರೋಲೇ ಬೇಡ ಅದರಲ್ಲಿ. ಇಟ್ಸ್ ಓಪನ್. ಈಗ ಇಫ್ ಯು ಆರ್ ಡೂಯಿಂಗ್ ಫಾರ್ ಅ ಗುಡ್ ಪರ್ಪಸ್, ಆಲ್ವೇಸ್ ಇಟ್ ಈಸ್ ಓಪನ್. ಯಾವಾಗಲೂ ಓಪನೇ ಇರುತ್ತೆ. ಇಟ್ ವಿಲ್ ನೆವರ್ ಬಿ ಕ್ಲೋಸ್ಡ್. ಆಲ್ ಕಂಟ್ರೋಲ್ಸ್ ವಿಲ್ ಬಿ ದೇರ್ ಬಿಕಾಸ್ ವಿ ಆಲ್ ಈಚ್ ಅದರ್. ಸೊ ಅದರಲ್ಲಿ ಏನೋ ಮಿಸ್ಯೂಸ್ ಮಾಡೋ ಚಾನ್ಸೇ ಇರಲ್ಲ. So everything you can keep it open. But in case if you have maybe family ಅಥವಾ ಪರ್ಸನಲ್ ಏನಾದರೂ ಇದೆ, ಇದಿಷ್ಟು ಜನರು ಮಾತ್ರ ಮಾತನಾಡಬೇಕು ಹಾಗೇನಾದರೂ ಇದ್ದಾಗ, ಮೀಟಿಂಗ್ ಇದೆ ಹಾಗೇನಾದರೂ ಇದ್ದಾಗ, ಯು ಕ್ಯಾನ್ ಯೂಸ್ ದೀಸ್ ಕಂಟ್ರೋಲ್ಸ್. ದಟ್ ಈಸ್ ಟ್ರಸ್ಟೆಡಲ್ಲಿ ಇಡೋದು, ಅವರನ್ನು ಮಾತ್ರ ತಗೊಳ್ಳೋದು, ಮಾತನಾಡೋದು. ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಇಟ್ಸ್ ಓನ್ ಕಾನ್ಫಿಡೆನ್ಷಿಯಲ್, ಇಟ್ಸ್ ಓನ್ ಪರ್ಸನಲ್ ಏನಿದೆ ಅದನ್ನೆಲ್ಲ ಅದರಲ್ಲಿ ಮಾಡ್ಬೋದು ಅಲ್ವಾ?